ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQ/GKಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ RRB NTPC ಗ್ರೂಪ್ ಡಿ GK ವಿಜ್ಞಾನದ ಪ್ರಶ್ನೋತ್ತರಗಳಾದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಕುರಿತು ಟಾಪ್ 20 ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಪಾರ್ಟ್ 4 ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IQ/GK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಯಾವುದು ಪ್ಲಾಸ್ಮಾ ಪೊರೆಯೊಳಗಿನ ದ್ರವ ವಸ್ತುವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಕೋಶದ್ರವ್ಯ. ಕೋಶದ್ರವ್ಯ ಬಂದ್ಬಿಟ್ಟು ಇದು ಪ್ಲಾಸ್ಮಾದ ಪೊರೆಯೊಳಗಿನ ದ್ರವ ವಸ್ತು ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 2. ಪ್ರೋಪೈನ್ನ ರಾಸಾಯನಿಕ ಸೂತ್ರ ಯಾವುದು? ಪ್ರೋಪೈನ್ನ ರಾಸಾಯನಿಕ ಸೂತ್ರ ಬಂದ್ಬಿಟ್ಟು ಫ್ರೆಂಡ್ಸ್ ಆಪ್ಷನ್ ನಂಬರ್ ಬಿ, C3H4 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3. ಇವುಗಳಲ್ಲಿ ಸೂಕ್ಷ್ಮ ಪೋಷಕಾಂಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಕಬ್ಬಿಣ ಬಂದ್ಬಿಟ್ಟು ಇದು ಸೂಕ್ಷ್ಮ ಪೋಷಕಾಂಶ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 4. ಕೆಳಗಿನ ಯಾವ ಧಾತುವು ಪರಮಾಣು ಸಂಖ್ಯೆ 33 ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಅರ್ಸೆನಿಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅರ್ಸೆನಿಕ್ ಬಂದ್ಬಿಟ್ಟು ಇದು 33 ಪರಮಾಣು ಸಂಖ್ಯೆಯನ್ನು ಹೊಂದಿದೆ ಫ್ರೆಂಡ್ಸ್. ಪ್ರಶ್ನೆ 5. ಕೆಳಗಿನ ಯಾವ ಪ್ರತ್ಯಾಮ್ಲವು ಸುಣ್ಣದ ನೀರಿನಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಂದ್ಬಿಟ್ಟು ಇದು ಸುಣ್ಣದ ನೀರಿನಲ್ಲಿ ಪ್ರತ್ಯಾಮ್ಲವಾಗಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 6. ಜೀವಿಗಳು ಮತ್ತು ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುಗಳಿಂದ ಪೋಷಕಾಂಶಗಳನ್ನು ತೆಗೆದುಕೊಳ್ಳುವ ಪೋಷಣೆಯ ವಿಧಾನವನ್ನು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ, ಪೂತಿಜನ್ಯ ಸಸ್ಯಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7. ತ್ವರಿತ ಆಹಾರವು ಸಾಮಾನ್ಯವಾಗಿ ಕೊಬ್ಬು ಮತ್ತು ಯಾವುದರಿಂದ ತುಂಬಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಖಾಲಿ ಕ್ಯಾಲೋರಿಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ತ್ವರಿತ ಆಹಾರ ಮತ್ತು ಸಾಮಾನ್ಯವಾಗಿ ಕೊಬ್ಬು ಖಾಲಿ ಕ್ಯಾಲೋರಿಗಳಿಂದ ತುಂಬಿರುತ್ತದೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 8. ಯಾವ ರೀತಿಯ ಘರ್ಷಣೆಯನ್ನು ಸ್ವಯಂ ಹೊಂದಾಣಿಕೆ ಬಲ ಎಂದು ಪರಿಗಣಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಸ್ಥಿರ ಘರ್ಷಣೆ ಬಂದ್ಬಿಟ್ಟು ಇದು ಸ್ವಯಂ ಹೊಂದಾಣಿಕೆಯ ಬಲ ಎಂದು ಪರಿಗಣಿಸಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 9. ಮ್ಯಾಗ್ನೆಟಿಕ್ ಫ್ಲಕ್ಸ್ ಸಾಂದ್ರತೆ SI ಏಕಮಾನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಟೆಸ್ಲಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಟೆಸ್ಲಾ ಬಂದ್ಬಿಟ್ಟು ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್ನ SI ಏಕಮಾನ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 10. ಅಪಾರದರ್ಶಕ ವಸ್ತುಗಳು ಬೆಳಕಿನ ಹಾದಿಯಲ್ಲಿ ಬಂದಾಗ ಯಾವ ರಚನೆಯಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ, ನೆರಳುಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ನೆರಳುಗಳು ಬಂದ್ಬಿಟ್ಟು ಇದು ಅಪಾರದರ್ಶಕ ವಸ್ತುಗಳು ಬೆಳಕಿನ ಹಾದಿಯಲ್ಲಿ ಬಂದಾಗ ನೆರಳು ರಚನೆಯಾಗುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ವಿದ್ಯುತ್ ಪ್ರವಾಹವನ್ನು ಅವುಗಳ ಮೂಲಕ ಹಾದು ಹೋಗಲು ಅನುಮತಿಸಿದ ವಸ್ತುಗಳನ್ನು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಅವಾಹಕಗಳು ಅಂತ ಕರೀತಾರೆ ಫ್ರೆಂಡ್ಸ್. ಅಂದರೆ ವಿದ್ಯುತ್ ಪ್ರವಾಹವು ಈ ಅವಾಹಕಗಳ ಮೂಲಕ ಹಾದು ಹೋಗುವುದಿಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಅವಾಹಕಗಳು ಅಂತ ಈ ವಸ್ತುಗಳನ್ನು ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 12. ಡಯಾಲಿಸಿಸ್ ಪ್ರಕ್ರಿಯೆಯು ಮಾನವನ ದೇಹದ ಕೆಳಗಿನ ಯಾವ ಕಾರ್ಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ವಿಸರ್ಜನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಸರ್ಜನೆ ಬಂದ್ಬಿಟ್ಟು ಇದು ಮಾನವನ ದೇಹದ ಕೆಳಗಿನ ಡಯಾಲಿಸಿಸ್ ಕಾರ್ಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 13. ಕೆಳಗಿನ ಯಾವ ಏಕಮಾನಗಳಲ್ಲಿ ತರಂಗಾಂತರವನ್ನು ಅಳೆಯಬಹುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಂಗ್ಸ್ಟ್ರಾಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಪ್ಷನ್ ನಂಬರ್ ಎ, ಆಂಗ್ಸ್ಟ್ರಾಮ್ ಬಂದ್ಬಿಟ್ಟು ಇದು
ತರಂಗಾಂತರವನ್ನು ಅಳೆಯುವ ಏಕಮಾನ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 14. ಯಾವುದು ಸಿಲಿಕಾನ್ ಡೈಆಕ್ಸೈಡ್ನ ಸಾಮಾನ್ಯ ಹೆಸರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸ್ಫಟಿಕ ಶಿಲೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಸ್ಫಟಿಕ ಶಿಲೆ ಬಂದ್ಬಿಟ್ಟು ಇದು ಸಿಲಿಕಾನ್ ಡೈಆಕ್ಸೈಡ್ನ ಸಾಮಾನ್ಯ ರೂಪ ಮತ್ತು ಅದರ ಹೆಸರು ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 15. ಗಾಳಿ ಅಥವಾ ಅನಿಲದ ಆರ್ದ್ರತೆಯನ್ನು ಅಳೆಯಲು ಈ ಕೆಳಗಿನ ಯಾವ ಸಾಧನಗಳನ್ನು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಹೈಗ್ರೋಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹೈಗ್ರೋಮೀಟರ್ ಬಂದ್ಬಿಟ್ಟು ಇದು ಗಾಳಿ ಅಥವಾ ಅನಿಲದ ಆರ್ದ್ರತೆಯನ್ನು ಅಳೆಯುವ ಸಾಧನ ಆಗಿದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಅನಿಮೋಮೀಟರ್ ಬಂದ್ಬಿಟ್ಟು ಇದು ಗಾಳಿಯ ವೇಗವನ್ನು ಅಳೆಯುವ ಮಾಪನವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 16. ಈ ಕೆಳಗಿನ ಯಾವುದರ ಕೊರತೆಯು ದುರ್ಬಲ ಮೂಳೆಗಳು ಮತ್ತು ದಂತಕ್ಷಯಕ್ಕೆ ಕಾರಣವಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಕ್ಯಾಲ್ಸಿಯಂನ ಕೊರತೆಯಿಂದ ದುರ್ಬಲ ಮೂಳೆಗಳು ಮತ್ತು ದಂತಕ್ಷಯಕ್ಕೆ ಕೊರತೆಯ ಕಾರಣ ಉಂಟಾಗುತ್ತದೆ ಫ್ರೆಂಡ್ಸ್. ಕ್ಯಾಲ್ಸಿಯಂ ಕೊರತೆಯಿಂದ. ಅತಿಯಾದ ಉಪ್ಪು ಸೇವನೆಯಿಂದ ಅಂದರೆ ಅಯೋಡಿನ್ ಸೇವನೆಯಿಂದ ಗಳಗಂಡ ರೋಗ ಬರುವ ಸಂಭವ ಇರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 7. ಆಯಾಮದ ಚಿಹ್ನೆ LT-2 ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರತಿನಿಧಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂತು ಆಪ್ಷನ್ ನಂಬರ್ ಸಿ ವೇಗವರ್ಧನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 18. ಸಿಂಥೆಟಿಕ್ ಫೈಬರ್ಗಳು, ಸಿಂಥೆಟಿಕ್ ರಬ್ಬರ್, ಪ್ಲಾಸ್ಟಿಕ್ಗಳು, ಡೈ ಸ್ಟಫ್ಗಳು, ಡ್ರಗ್ಸ್ ಮತ್ತು ಫಾರ್ಮಾಸ್ಯೂಟಿಕಲ್ ತಯಾರಿಕೆಗೆ ಯಾವುದನ್ನು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಪೆಟ್ರೋಕೆಮಿಕಲ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪೆಟ್ರೋಕೆಮಿಕಲ್ಸ್ ಬಂದ್ಬಿಟ್ಟು ಇದು ಸಿಂಥೆಟಿಕ್ ಫೈಬರ್, ಸಿಂಥೆಟಿಕ್ ರಬ್ಬರ್, ಪ್ಲಾಸ್ಟಿಕ್ಗಳು, ಡೈ ಸ್ಟಫ್ಗಳು, ಡ್ರಗ್ಸ್ ಮತ್ತು ಫಾರ್ಮಾಸ್ಯೂಟಿಕಲ್ಸ್ ತಯಾರಿಕೆಗೆ ಈ ಪೆಟ್ರೋಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಪ್ರಶ್ನೆ 19. ಮಾನವನ ಜೀರ್ಣನಾಳದಲ್ಲಿ ವಿಲ್ಲಿ ಎಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸಣ್ಣ ಕರುಳಿನಲ್ಲಿ ಬಂದ್ಬಿಟ್ಟು ವಿಲ್ಲಿ ಎಂದು ಒಂದು ವಸ್ತು ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 20. ಆಮ್ಲಜನಕದ ಉಪಸ್ಥಿತಿಯಲ್ಲಿ ಮೆಗ್ನೀಸಿಯಂ ಉರಿಯುವಾಗ ಜ್ವಾಲೆಯ ಬಣ್ಣ ಯಾವುದಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂತು ಆಪ್ಷನ್ ನಂಬರ್ ಸಿ ಬಿಳಿ ಬಣ್ಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಮ್ಲಜನಕದ ಉಪಸ್ಥಿತಿಯಲ್ಲಿ ಮೆಗ್ನೀಸಿಯಂ ಉರಿಯುವಾಗ ಜ್ವಾಲೆಯ ಬಣ್ಣ ಬಂದ್ಬಿಟ್ಟು ಬಿಳಿ ರೂಪದಲ್ಲಿ ಇರುತ್ತದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕಾನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್.